ನಮಸ್ತೆ, ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ನಮ್ಮ ಜೊತೆಲಿದ್ದಾರೆ ಹರೀಶ್ ಆರ್ ಅವರು. ಈಸ್ ಅನ್ ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್. ಬೈ ಎಜುಕೇಷನ್ ಅವರು ಮ್ಯಾನೇಜ್ಮೆಂಟ್ ಆ್ಯಂಡ್ ಲಾ ಪ್ರೊಫೆಷನಲ್. ಬೇರೆ ಬೇರೆ ಹಲವು ಸೆಕ್ಟರ್ಸಲ್ಲಿ ವರ್ಕ್ ಮಾಡಿದ್ದಾರೆ. ಯಾವ ಥರ ಸೆಕ್ಟರ್ಸ್ ಅಂದರೆ ಕಾರ್ಪೊರೇಟ್ಸ್ ಆಗಿರ್ಬೋದು, ಎಜುಕೇಷನ್ ಸೆಕ್ಟರು, ಮೀಡಿಯಾ, ಬೇರೆ ಬೇರೆ ಟಾಪ್ ಡೆಸಿಗ್ನೇಷನ್ಸಲ್ಲಿ ಅಂದರೆ CEO, ಅಡ್ಜುಡಿಕೇಟರ್, ಡೈರೆಕ್ಟರು, ವೈಸ್ ಪ್ರೆಸಿಡೆಂಟು, ಚೇರ್ಮನ್ನು, ಈ ಥರ ಬೇರೆ ಬೇರೆ ಡೆಸಿಗ್ನೇಷನ್ಸಲ್ಲಿ ವರ್ಕ್ ಮಾಡಿದ್ದಾರೆ. ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಆಯುಷ್ ಬ್ರ್ಯಾಂಡಿಂಗ್ ವಿಷನರಿ ಲೀಡರ್, ಪ್ರಕೃತಿ ಬಂಧು, ರಾಜರಿಷಿ, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅವರು ಯೂನಿವರ್ಸಲ್ ಸಕ್ಸಸ್ ಅಂದರೆ ನಾವು ಬೇರೆಯವ್ರ ಸಕ್ಸಸ್ಗೋಸ್ಕರ ದುಡಿದ್ರೆ ಅದರಲ್ಲಿ ನಮ್ಮ ಜಯ ಇದೆ ಅನ್ನೋದ್ರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ. ಹರೀಶ್ ಸರ್, ಆತ್ಮೀಯವಾದ ಸ್ವಾಗತ ನಮ್ಮ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ. ನಮಸ್ತೆ. ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಹರೀಶ್ ಸರ್, ಫಸ್ಟು ಒಂದು ಕಂಪ್ಲೇಂಟಿಂದ ಶುರು ಮಾಡ್ಬೇಕು ಸರ್. ತಾವು ಒಂದು ಲಾಸ್ಟ್ 2 ಮಂತ್ಸಿಂದ ನಮಗೆ ಸಿಕ್ಕಲಿಲ್ಲ, ನಾವು ಎಪಿಸೋಡ್ ಮಾಡಲಿಲ್ಲ. ವೀಕ್ಷಕರಂದ್ರು ವಿಪರೀತವಾಗಿ ಫೋನ್ ಕಾಲು, ದೂರವಾಣಿ ಮೂಲಕ ನಮಗೆ ಏನಾಯಿತು, ಯಾಕೆ ಕಾರ್ಯಕ್ರಮ ಬರ್ತಾ ಇಲ್ಲ, ಯಾಕೆ ಸರ್ ಈ ಗ್ಯಾಪು, ಎಲ್ಲಿದ್ರಿ ಸರ್ ತಾವು? ಏನಾಯಿತು, ನಮ್ಮ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸು ತುಂಬ ಸಕ್ಸಸ್ನ ಕಾಣ್ತು. ಸಕ್ಸಸ್ ಆದಮೇಲೆ ನಾವು ಕೆಲವೊಂದು ಮಾತುಗಳು ಕೊಟ್ಟಿದ್ವಿ, ಅದನ್ನು ಉಳಿಸ್ಕೋಬೇಕು ಅಂದರೆ ಫೀಲ್ಡ್ಗೆ ಹೋಗ್ಬೇಕಿತ್ತು. ಸೊ ಎಂಟೈರ್ ಕರ್ನಾಟಕ ಟೂರಲ್ಲಿದ್ದೆ ನಾನು. ಎಲ್ಲಿ ಟೂರಲ್ಲಿದೆ? ಒರಿಜಿನಲ್ ಎಲ್ಲಿದೆ ಕರ್ನಾಟಕ? ರೂರಲಲ್ಲಿದೆ, ಟೌನಲ್ಲಿದೆ. ಸೊ ಏನು ಮಾಡಿದೆ, ಎಲ್ಲ ಟ್ರಾವೆಲ್ ಮಾಡ್ತಾ ಹೋಗ್ತಿರುವಾಗ ಪ್ರೀತಿಯಿಂದ ನನ್ನನ್ನು ಬರಮಾಡ್ಕೊಂಡಿದ್ದು ನಮ್ಮ ಆಯುಷ್ ಡಾಕ್ಟರ್ಸು. ಆ ಪ್ರೀತಿಗೆ ನಾನು ಚಿರಋಣಿ. ಯಾಕೆ ಅಷ್ಟು ಪ್ರೀತಿನ ಬರಮಾಡ್ಕೊಂಡ್ರು ಅಂದರೆ ದಟ್ ಈಸ್ ದ ಪವರ್ ಆಫ್ ಆಯುಷ್ ಟಿವಿ. ಸೊ ಅಲ್ಲಿಂದ ಹೋಗಿ ಒಂದೊಂದು ಕಡೆನೂ ಹೋದಾಗ ಏನು ಗೊತ್ತಾಯಿತು ಅಂದರೆ, ಪ್ರತಿ ಮೂಲೆಯಲ್ಲೂ ಇವತ್ತೇನಾರು ಮನುಕುಲ ಆರೋಗ್ಯವಾಗಿ ಅವರೇ ನಿರ್ಭೀತಿಯಿಂದ ಇದ್ದಾರೆ ಅಂದರೆ ಕೇವಲ ಆಯುಷ್ ಡಾಕ್ಟರ್ಸಿಂದ. ಮಧ್ಯರಾತ್ರಿ ಫೋನ್ ಮಾಡಿದ್ರು ಅಟೆಂಡ್ ಮಾಡೋದು ನಮ್ಮ ಆಯುಷ್ ಡಾಕ್ಟರ್ಸು. ಹಳ್ಳಿ ಮೂಲೆಯಲ್ಲೂ ಇದ್ದಾರೆ. ಶಾಕ್ ಆಗಿಬಿಡ್ತಾರೆ. ಫೀಸ್ ಎಷ್ಟು ತೊಗೊಳ್ತಾರೆ ಗೊತ್ತಾ? ಕೆಲವೊಬ್ರು ₹1 ತೊಗೊಳ್ಳಲ್ಲ, ಕೆಲವರು ₹5, ₹50, ₹100 ಮ್ಯಾಕ್ಸಿಮಮ್. ಎಲ್ಲಿ ಸಿಗ್ತಾರೆ? ಇವತ್ತು ರೇಟ್ ಎಲ್ಲಿಗೋಗಿದೆ? ಸರ್ಕಾರ ಎಲ್ಲ ರೇಟ್ ಜಾಸ್ತಿ ಮಾಡ್ತಿದೆ, ನಮ್ಮ ಆಯುಷ್ ಡಾಕ್ಟರ್ಸು ಮಾಡ್ತಿಲ್ಲ. ಏನಕ್ಕೆ ಮಾಡ್ತಿಲ್ಲ? ಜನಕ್ಕೋಸ್ಕರ. ಇವತ್ತು ಬೇರೆ ಬೇರೆ ಎಲ್ಲ ಫ್ರೀಯಾಗಿ ಸಿಗ್ಬೋದು. ಫ್ರೀಯಾಗಿ ಆಯುಷ್ ಡಾಕ್ಟರ್ಸ್ಗಳು ಎಂಥ ಸರ್ವಿಸ್ ಮಾಡ್ತಾವ್ರೆ ಅಂದರೆ ಆ್ಯಟ್ಸ್ ಆಫ್ ಟು ದೆಮ್. ಬಟ್ ಅವರ ಒಂದು ಕಷ್ಟ ಸುಖ ಏನು ಅಂತ ನೋಡೋಕ್ಕೋಸ್ಕರ ಟೂರಲ್ಲಿದ್ದೆ. ಅದಕ್ಕೋಸ್ಕರ ಕ್ಷಮೆ ಇರಲಿ, ನಿಮಗೋಸ್ಕರ ಟೂರಲ್ಲಿದ್ದೆ ನಾನು. ಸರ್, ಗ್ರೌಂಡ್ ಲೆವೆಲಲ್ಲಿ ಹೋದ್ರಿ, ಲಾಟ್ ಆಫ್ ಗ್ರೌಂಡ್ ರಿಯಾಲಿಟೀಸು, ಗ್ರೌಂಡ್ ಕನೆಕ್ಟ್ ನೋಡಿದ್ರಿ. ಏನು ಸರ್ ಅದರಲ್ಲಿ ಟೇಕ್ ಅವೇ ಏನು ಅಂದರೆ, ಆರೋಗ್ಯ ತುಂಬ ಇಂಪಾರ್ಟೆಂಟು. ಸೊ ನನ್ನ ಒಂದು ಇವತ್ತಿನ ಎಪಿಸೋಡ್ ಡೆಡಿಕೇಶನ್ ಏನಕ್ಕೆ ಅಂದರೆ, ಪ್ರತಿಯೊಬ್ಬರು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ನಿಮ್ಗೆ ರೋಗ ಬಂದ ಮೇಲೆ ಡಾಕ್ಟರ್ ಹತ್ರ ಹೋಗೋ ಬದಲಾಗಿ ರೋಗನೇ ಬರ್ದಿರೋಂಗೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ನಾನು 2 ಮಂತ್ಸಲ್ಲಿ. ಆ ರಿಸರ್ಚ್ನ ಇವತ್ತು ಎಪಿಸೋಡಲ್ಲಿ ಡಿಸ್ಕ್ಲೋಸ್ ಮಾಡ್ತೀನಿ. ನಾನು ನಿಮ್ಗೆ ಏನು ಹೇಳೋದು ಅಂದರೆ, ಅಷ್ಟು ನೀವು ಆರೋಗ್ಯದ ಬಗ್ಗೆ ತಾತ್ಸಾರ ಮಾಡಬೇಡಿ. ಅಟ್ ದಿ ಸೇಮ್ ಟೈಮು ತುಂಬ ಸೀರಿಯಸ್ ಆಗೂ ನೋಡ್ಕೋಬೇಡಿ. ಇವತ್ತು ಏನಾಗಿದೆ ಅಂದರೆ, ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಡಾಕ್ಟರ್ ಆಗ್ಬಿಟ್ಟವ್ರೆ. ನೀನು ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು, ಹಿಂಗಿರಬೇಕು, ಹಂಗಿರಬೇಕು, ಬ್ರಹ್ಮಮುಹೂರ್ತದಲ್ಲಿ ಹೇಳ್ಬೇಕು, ಆ ಟೈಪ್ ಈ ಟೈಪ್ ಸುಮಾರು ಹೇಳ್ತಾರೆ. ಬೆಳಗ್ಗೆ ಎದ್ದಾಗ ಈ ಥರ ಒಂದು ಆಲ್ಕಲೈನ್ ವಾಟ್ರ್ ಹಿಂಗೆ ಕುಡಿಬೇಕು ಅಂತೆಲ್ಲನೂ. ಈಗ ನಾನು ದಪ್ಪ ಇದ್ದೀನಪ್ಪ. ಡಾಕ್ಟರ್ ಗೋಪಾಲ್ ಕೃಷ್ಣ ಅಂತ ನಮಗೆ ಆಯುರ್ವೇದಿಕ್ ಡಾಕ್ಟರ್ ನೋ ಮೋರ್. ಅವ್ರು ನಂಗೊಂದು ಮಾತು ಹೇಳಿದರು, ತೆಂಗಿನ ಮರನೇ ಬೇವಿನ ಮರ, ನಮ್ಮ ನೇಚರ್ ನಮ್ಮದು. ನಾನೇನು ಮಾಡಿದೆ, ಸಣ್ಣ ಆಗೋಣ ಅಂದ್ಬಿಟ್ಟು ತುಂಬ ಡಯಟ್ ಮಾಡಿಬಿಟ್ಟು ಸಣ್ಣ ಆಗಿಬಿಟ್ಟೆ. ವಿಪರೀತ ಕಷ್ಟ ಇದೆ, ಸಣ್ಣ ಆದೆ. ಸಣ್ಣ ಆದಮೇಲೆ ನನಗೇನು ಶುರು ಆಯ್ತು ಗೊತ್ತಾ, ಆ ಎನರ್ಜಿ ಲೆವೆಲ್ ಡೌನ್ ಆಗೋಯ್ತು. ಜೊತೆಯಲ್ಲಿ ಯಾರು ನೋಡಿದ್ಕೊಳ್ಳಿ, ಏನಾಯ್ತು, ಏನೋ ಪ್ರಾಬ್ಲಮ್ಮ, ಶುಗರ್ ಬಂದುಬಿಟ್ಟಿದೆ ಅಂತ ಕೇಳೋಕ್ಕೆ ಶುರು ಮಾಡಿದ್ರು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಉತ್ಸಾಹ ಉಲ್ಲಾಸ ಹೋಗ್ಬಿಡ್ತು. ಸ್ವಲ್ಪ ಬಾಡಿಲಿ ಅನ್ಕಂಫರ್ಟಬಲ್ ಶುರು ಆಯಿತು. ಯಾಕೆ ಅಂದರೆ ನನ್ನ ನೇಚರ್ ಅದಲ್ಲ. ನನ್ನ ನೇಚರ್ ಏನು, ನಾನು ಇರೋದು ಹಿಂಗೇನೆ. ಬಟ್ ಆರೋಗ್ಯವಾಗಿದ್ದೀವಾ? ಸೊ ಇಲ್ಲಿ ಏನು ಗೊತ್ತಾ, ಆರೋಗ್ಯ ಹೆಂಗಿರಬೇಕು ಅಂದರೆ, ಒಬ್ರಿಗೆ ಏನು ಕೊಡ್ತೋ ಅದು ಇನ್ನೊಬ್ರಿಗಿರಲ್ಲ, ಕಸ್ಟಮೈಸ್ ಆಗಿರಬೇಕು. ಇದನ್ನು ನಾನು ತಿಳ್ಕೊಂಡೆ ನಾನು ಈ ಒಂದು 2 ಮಂತ್ಸಲ್ಲಿ. ಸೊ ಇವತ್ತಿನ ಎಪಿಸೋಡು ಹೆಂಗೆ ಆರೋಗ್ಯವಾಗಿರೋದು ಪ್ರಾಕ್ಟಿಕಲ್ ಅನ್ನೋದು ಡಿಸ್ಕ್ಲೋಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಇವತ್ತಿನ ಪ್ರಾಬ್ಲಮ್ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಅಲ್ಲ, ಟೂ ಮಚ್ ಇನ್ಫಾರ್ಮೇಶನ್. ಎಲ್ಲಿ ನೋಡಿದ್ರು ತುಂಬ ಇದಿದೆ. ಹಂಗಂದ್ರೆ
ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಇದು ಇವತ್ತಿನ ನಿಜ, ಇದರಿಂದ ನಾವು ಎಸ್ಕೇಪ್ ಆಗಕ್ಕಾಗಲ್ಲ. ಸೊ ಈ ಕಾಲಘಟ್ಟದಲ್ಲಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಒಂದು ಕರೆಕ್ಟ್ ಆಗಿ ನಾವು ಏನ್ ಮಾಡಬೇಕು? ಇದಕ್ಕೆ ನೋಡಿ ಉದಾಹರಣೆಗೆ ಹೇಳ್ತೀನಿ. ಬಡವರ ಬಾದಾಮಿ ಕಡಲೆಕಾಯಿ ಬೀಜ ಎಲ್ರಿಗೂ ಗೊತ್ತು. ನಾನು ಕಡಲೆಕಾಯಿ ಬೀಜ ತಿಂತೀನಿ. ಬಟ್ ಕೆಲವೊಂದು ಕಡೆ ಬ್ಯಾನ್ ಆಗಿದೆ, ಆಸ್ಟ್ರೇಲಿಯಲ್ಲಿ ಬ್ಯಾನ್ ಆಗಿದೆ. ಇಲ್ಲೂ ನಮ್ಮ ಸರ್ಕಾರ ಶಾಲೆಗಳಲ್ಲಿ ಈ ಚಿಕ್ಕಿ ಅಂತ ಕೊಡೋಕೆ ಶುರು ಮಾಡಿದ್ರು, ಆಮೇಲೆ ನಿಲ್ಲಿಸ್ಬಿಟ್ರು. ಏನಕ್ಕೆ ಅಂದರೆ ಕಡಲೆಕಾಯಿ ಬೀಜ ಎಲ್ರಿಗೂ ಆಗಲ್ಲ, ಅಲರ್ಜಿ, ಭಾರಿ ಡೇಂಜರ್, ಲೈಫ್ ಥ್ರೆಟನಿಂಗ್ ಅದು. ಇದು ನಮ್ಗೆ ಗೊತ್ತಿಲ್ಲ. ಸೊ ಏನಕ್ಕೆ ಇದು ಎಫೆಕ್ಟ್ ಆಗ್ತಿದೆ? ಎಲ್ಲ ಯಾರೋ ಒಬ್ಬ ಬರ್ತಾನೆ, ನೀವು ಬಾದಾಮಿ ಇದ್ದಂಗೆ ಇದು ಕಡಲೆಕಾಯಿ ಬೀಜ, ಇದನ್ನು ತಿಂದರೆ ತುಂಬ ಒಳ್ಳೆಯದು, ಡೈಲಿ ತಿನ್ಬೇಕು, ಹಂಗೆ ಹಿಂಗೆ ತಿನ್ನೋಕ್ಕೆ ಶುರು ಮಾಡಿದ್ರೆ ನನ್ನ ನೇಚರ್ ವರ್ಕ್ ಆಗುತ್ತೆ, ಇನ್ನೊಬ್ರ ನೇಚರ್ ವರ್ಕ್ ಆಗಲ್ಲ. ಅದಕ್ಕೆ ನಾವು ಯಾವತ್ತೂ ಅಷ್ಟು ಏನಾರ ಪಾಲಿಸೋ ಮುಂಚೆ ನಮ್ಮ ಬಾಡಿ ನೇಚರ್ ಏನು ಅಂತ ಸರಿಯಾಗಿ ಹೇಳೋರು ಡಾಕ್ಟರ್ಸು. ಶಾಕಿಂಗ್ ಹೇಳ್ತೀನಿ, ನಮ್ಮ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸಲ್ಲಿ ಎಷ್ಟೊಂದು ಜನ ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ರು. ಅದರಲ್ಲಿ ಹೋಮಿಯೋಪತಿ ಡಾಕ್ಟರ್ಸು ಪೇಪರ್ ಪ್ರೆಸೆಂಟೇಷನ್ ಮಾಡಿದಾಗ ನಾನಿವತ್ತು ಓಪನ್ನಾಗಿ ಹೇಳ್ತೀನಿ, ನನಗೆ ಗೊತ್ತಿದ್ದಿಲ್ಲ ಹೋಮಿಯೋಪತಿ ಇಷ್ಟು ಸ್ಟ್ರಾಂಗ್ ಇದೆ, ಇಷ್ಟು ರಿಚ್ ಇದೆ ಅಂತ. ಎಂತೆಂಥ ಕಾಯಿಲೆ ವಾಸಿ ಆಗುತ್ತೆ. ಸೊ ನಾನೇನು ಮಾಡಿದೆ, ಸಂಶೋಧನೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಹೋಮಿಯೋಪತಿ ಟಾಪ್ ಡಾಕ್ಟರ್ಸ್ಗಳನ್ನ ಭೇಟಿ ಆದಾಗ ಹೋಮಿಯೋಪತಿಲಿ ಕ್ಯೂರ್ ಆಗದೇ ಇರೋವಂಥ ಡಿಸೀಸೇ ಇಲ್ಲ. ನೀವು ಅಂತೀರ ಸ್ಕಿನ್ ಅಲರ್ಜಿ ಓರಿಯೆಂಟೆಡ್, ಸೋರಿಯಾಸಿಸಿಂದ ಎಲ್ಲ ಕಾಯಿಲೆನೂ ವಾಸಿ ಮಾಡೋ ತಾಕತ್ತಿರೋದು ಹೋಮಿಯೋಪತಿಲಿ, ಜನಕ್ಕೆ ಗೊತ್ತೇ ಇಲ್ಲ. ಆಮೇಲೆ ಈ ನಮ್ಮ ಉಸಿರಾಟ, ಈ ಟಾನ್ಸಿಲ್ಸು, ಈ ಆಸ್ತಮಾ, ಇವೆಲ್ಲದಕ್ಕೂ ಕ್ಯೂರ್ ಇರೋದು ಹೋಮಿಯೋಪತಿಲಿ. ಅದು ಏನು ರೂಟ್ ಸಮೇತ, ನೋ ಸೈಡ್ ಎಫೆಕ್ಟ್ಸು. ಇದ್ರ ಬಗ್ಗೆ ಎಲ್ಲನ ಸ್ಟಡಿ ಮಾಡಿ 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 ಕೊನೆಗೆ ಒಂದು ಡಾಕ್ಟ್ರು ಸೆಟ್ ಮಾಡಬೇಕು ಅಂತ ಅನಿಸ್ತು. ನನಗೊಬ್ಬರು ಹೇಳಿದ್ರು, ತುಂಬ ಇಶ್ಯೂ ಇತ್ತು ನನಗೆ ಉಸಿರಾಟದಲ್ಲಿ ಮತ್ತು ಆಸ್ತಮಾ ಎಲ್ಲ ಪ್ರಾಬ್ಲಮ್ ಇತ್ತು. ಈ ಬಸವೇಶ್ವರ ನಗರದಲ್ಲಿ ಡಾಕ್ಟರ್ ವೀರ ಬ್ರಹ್ಮಚಾರಿ ಅಂತಿದ್ದಾರೆ, ಒಂದು ಕ್ಲಿನಿಕ್ ಇದೆ, ಅಲ್ಲಿ ಹೋದೆ ವಾಸಿ ಆಯಿತು ಅಂತ. ನಾನೇನು ಮಾಡಿದೆ, ಹೋಗ್ಬಿಟ್ಟು ವಿಸಿಟ್ ಮಾಡಿದೆ. ಜೊತೆಲಿ ಇನ್ನೊಂದಿಬ್ಬರು ಪೇಷಂಟ್ಸ್ನ ಕಲಿಸಿದೆ. ನೀವು ಹೇಳ್ತೀರ ಎಷ್ಟು ಡೌನ್ ಟು ಅರ್ತ್ ಸಿಂಪಲ್ ಪರ್ಸನ್ ಆ ವ್ಯಕ್ತಿ ಅಂದರೆ, ಅವರ ಒಂದು ಹಾಸ್ಪಿಟಾಲಿಟಿಯಿಂದ ಆ ಲವ್ ಆ್ಯಂಡ್ ಅಫೆಕ್ಷನ್ನು, ಜೊತೆಲಿ ಕಂಪ್ಲೀಟ್ ವ್ಯಕ್ತಿಯ ನೇಚರ್ ತಿಳ್ಕೊಳ್ತಾರೆ, ಲೈಫ್ ಸ್ಟೈಲ್ ತಿಳ್ಕೊಂಡು ಅದ್ರ ತಕ್ಕ ಕೊಡ್ತಾರೆ. ವಿತಿನ್ 1 ವೀಕ್ ವಾಸಿ ಎಲ್ಲೂ ಆಗದಿರೋದೆಲ್ಲ ವಾಸಿ ಆಗುತ್ತೆ. ಬಟ್ ಅವರೆಲ್ಲೂ ಹೊರಗಡೆ ಬಂದಿಲ್ಲ. ನೈದರ್ ಇಟ್ ಡಸ್ ಮಾರ್ಕೆಟಿಂಗ್ ಆರ್ ಅಡ್ವರ್ಟೈಸ್ಮೆಂಟು. ಇದು ತಪ್ಪಾಗಿರೋ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದು ಟಾಪ್ ಎಂಟೈರ್ ಕರ್ನಾಟಕದಲ್ಲಿ ಟಾಪ್ ಆ ಹೋಮಿಯೋಪತಿಲಿ ಎಕ್ಸ್ಪರ್ಟ್ ಇರೋವಂಥ ಕ್ರೀಮ್ ಡಾಕ್ಟರ್ಸ್ನ ತಗೊಂಡು ನಮ್ಮ ಆಯುಷ್ ಟಿ ವಿ ಅಂಬ್ರೆಲಾದಲ್ಲಿ, ಒಂದೇ ಬ್ರ್ಯಾಂಡ್ ಆಯುಷ್ ಟಿ ವಿ ಅಂಡರು ಯುನೈಟೆಡ್ ಆಗಿಬಿಟ್ಟು ಹೋಮಿಯೋಪತಿನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅಂತ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದೆ, ಎಲ್ಲ ಟಾಪ್ ಡಾಕ್ಟರ್ಸ್ನ ಕರೆಸಿ. ಆವಾಗ ಔಟ್ಪುಟ್ ಏನು ಬಂತು ಅಂದರೆ, ಹೋಮಿಯೋಪತಿ ಲೈಫ್ ಸ್ಟೈಲ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಏನು ಹೋಮಿಯೋಪತಿ ಲೈಫ್ ಸ್ಟೈಲು ಅಂದರೆ, ಸರ್ ನಾನು ಹೇಳ್ನಲ್ಲ, ತೆಗಿನ ಮರ ಬೇವಿನ ಮರ. ನನ್ನ ನೇಚರ್ಗೆ ಹೆಂಗಿರಬೇಕು ಆ ಲೈಫ್ ಸ್ಟೈಲ್ ನಂದೇ ಇರಬೇಕು, ನಿಮ್ಮ ನೇಚರ್ಗೆ ಹೆಂಗಿರ್ಬೇಕು ಅದೇ ಇರಬೇಕು. ಇವಾಗ ನಾರ್ತಲ್ಲಿ ನಮ್ಮ ಜೋಳದ ರೊಟ್ಟಿ ಓಕೆ ಒಳ್ಳೇದು, ಹೆಲ್ತ್ ಒಳ್ಳೇದು, ಅವ್ರು ಮುದ್ದೆ ಕೊಟ್ಟರೆ, ನಾನು ಇಲ್ಲಿರೋದೇನಪ್ಪ, ನಾವು ತಿನ್ನೋದು ಮುದ್ದೆ ಅನ್ನ, ನಾನು ಹೋಗ್ಬಿಟ್ಟು ನಾನು ಜೋಳದ ರೊಟ್ಟಿ ತಿನ್ನೋಕ್ಕೆ ಶುರು ಮಾಡಿದ್ರೆ ಇದು ಕಾಮನ್ ಸೆನ್ಸು. ಇದು ನಮ್ಗೆ ಗೊತ್ತಿಲ್ಲ. ಹೋಮಿಯೋಪತಿಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ನೇಚರು ಅದ್ರ ತಕ್ಕಾಗಿ ನಮ್ಮ ಲೈಫ್ ಸ್ಟೈಲು ಹೆಂಗಿರಬೇಕು ಏನಿರಬೇಕು ಅಂದ್ಬಿಟ್ಟು ಅವ್ರು ಕೊಡೋ ಹೋಮಿಯೋಪತಿ ಲೈಫ್ ಸ್ಟೈಲ್ ರಿಸರ್ಚ್ ಮಾಡಿ ನಾವು ಶಾರ್ಟ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ. ನಿಜ ಹೇಳ್ತೀನಿ, ರೋಗ ಅನ್ನೋದು ಬರೋದೇ ಇಲ್ಲ. ಇವತ್ತು 2ನೇ ರೌಂಡ್, ಇದು 3ನೇ ರೌಂಡ್ ಕೊರೋನಾ ಬರ್ತಾಯಿದೆ ಅಂತಾರೆ, ಭಯ ಎಲ್ರಿಗೂ, ಬೈದಲ್ಲೇ ಎಷ್ಟೋ ಜನ ಸತ್ತೋಗ್ತಾರೆ. ಯಾವುದೇ ವೈರಸ್ ಬರಲಿ, ಏನೇ ಬಂದ್ರೂ ಏನೂ ಆಗಬಾರ್ದು ಅನ್ನೋದು ತಾಕತ್ತು ನಮ್ಮ ಬಾಡೀಲಿ ಆ ಇಮ್ಯುನಿಟಿ ಡೆವಲಪ್ ಮಾಡ್ಕೋಬೇಕು. ನಮ್ಮ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫಿಡೆನ್ಸಲ್ಲಿ ನಾವು ಏನು ಸಂಕಲ್ಪ ಮಾಡಿದ್ವಿ ಅಂದರೆ ಇಮ್ಯುನಿಟಿನ ಬೂಸ್ಟ್ ಮಾಡಬೇಕು ಅಂತ. ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಹೋಮಿಯೋಪತಿ ಮುಖಾಂತರ ಶಾರ್ಟ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಬ್ಯೂಟಿಫುಲ್ ಸರ್. ಅಂದರೆ ಈ ಹೋಮಿಯೋಪತಿ ಲೈಫ್ ಸ್ಟೈಲ್ ಅನ್ನೋದು ನಾನು ಕೂಡ ಕೇಳಿರಲಿಲ್ಲ. ಅದನ್ನು ಅಳವಡಿಸ್ಕೊಂಡೆ ನಮ್ಮ ರೆಗ್ಯುಲರ್ ಆಗಿ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತನಾ ಸರ್? ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿಬಿಟ್ರೆ ನೀವು ಏನು ತಿಂದರೂ ಏನು ಎಫೆಕ್ಟ್ ಆಗಲ್ಲ, ಎಂಥ ವಾತಾವರಣದಲ್ಲಿ ಇದ್ರೂ ಏನಾಗಲ್ಲ. ಈ ಥರ ಇರಬೇಕು ಹೊರತು ನಾವು ಅದು ಬಿಟ್ಬಿಟ್ಟು ರೋಗ ಬಂದಾಗ ಹಿಂಗಿರ್ಬೇಕು ಹಂಗಿರ್ಬೇಕು ಯಾಕೆ ಒದ್ದಾಡಬೇಕು? ಇರೋದು ಒಂದು ಲೈಫ್, ಎಷ್ಟು ದಿನ ಬದುಕಿರ್ತೀವಿ ರೀ ನಾವು? ಇರೋ ಈ ಲೈಫ್ನ ಇದು ತಿನ್ಬೇಡ ಅದು ತಿನ್ಬೇಡ, ಅದು ಬದುಕಿದ್ರೇನು ಪ್ರಯೋಜನ? ನನ್ನ ಕೈಲಂತೂ ಆಗಲ್ಲ. ಏನು ತಿಂದರೂ ಎಫೆಕ್ಟ್ ಆಗಬಾರ್ದು, ಹಂಗಿರ್ಬೇಕು ನನ್ನ ಬಾಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮುಳ್ಳಿಂದನೇ ತೆಗಿಬೇಕು. ಹೋಮಿಯೋಪತಿದು ಒಂಚೂರು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀನಿ.
18th ಸೆಂಚುರಿಲಿ ಡಾಕ್ಟರ್ ಸ್ಯಾಮ್ಯುಲನ್ ಅವರು ಜರ್ಮನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದದು ಏನೋ ಹೋಮಿಯೋಪತಿ ಎಕ್ಸ್ಟ್ರಾಕ್ಟ್ ಏನು ಗೊತ್ತಾ, 80% ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆಮೇಲೆ ಮಿಕ್ಕಿದ್ದು ಮಿನರಲ್ಸು ಇಂಚೂರು ಅನಿಮಲಿಂದ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಆ ಎಕ್ಸ್ಟ್ರಾಕ್ಟ್ ಮಾಡೋ ಮೆಥಡ್ ನೋಡ್ಬಿಟ್ಟು ಐ ವಾಸ್ ಸ್ಟಂಡ್ ಮಾಡಿ ಅದನ್ನು ನಮ್ಗೆ ಕೊಡೋದು. ಇಲ್ಲಿ ಏನಪ್ಪ ಅಂದರೆ ಮುಳ್ಳಿಂದನೇ ತೆಗಿಬೇಕು. ಅವರು ಹೆಂಗೆ ತೆಗಿಬೇಕು ಅದರ ತಕ್ಕಾಗ ಅದನ್ನು ಕೊಟ್ಬಿಟ್ಟೆ ತೆಗಿಯೋದು ಹೇಗೆ ಅನ್ನೋದು ಹೋಮಿಯೋಪತಿಲ ಸೈನ್ಸ್ ಇದೆ ಮತ್ತು ಅದ್ಭುತವಾದಾಗಿದೆ. ನೋ ಸೈಡ್ ಎಫೆಕ್ಟ್ಸ್, ನ್ಯಾಚುರಲ್ ರೆಮಿಡಿ. ಇವತ್ತು 220 ವರ್ಷದಿಂದ ಅಲ್ಲಿ ಶುರು ಆಯಿತು ಜರ್ಮನಿಯಲ್ಲ, ಬಟ್ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಶುರು ಆಗಿ ಒಂದು 200 ವರ್ಷ ಆಗಿದೆ. ಎಂಟೈರ್ ವರ್ಲ್ಡಲ್ಲಿ ಹೈಯೆಸ್ಟ್ ಡಾಕ್ಟರ್ಸ್ ಇರೋದು ಹೋಮಿಯೋಪತಿ ನಮ್ಮ ದೇಶದಲ್ಲೇ. ಅದು ಬೆಂಗಳೂರಲ್ಲಿ ಅಲ್ಲ ಕರ್ನಾಟಕದಲ್ಲಿ ಒಂದು 14,000 ಜನ ರಿಜಿಸ್ಟ್ರೇಷನ್ ಆಗಿದೆ ಹೋಮಿಯೋಪತಿ ಡಾಕ್ಟರ್ಸು. ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿರೋರು ಒಂದು 3,000 ಮೇಲವ್ರೆ. ಕೊರತೆ ಇದೆ ಹೋಮಿಯೋಪತಿ ಡಾಕ್ಟರ್ಸ್ದು. ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ಎಲ್ಲ ವೀಕ್ಷಕರಿಗೂ, ನಾವು ಶಾರ್ಟ್ಲಿ ರಿಲೀಸ್ ಮಾಡ್ತೀವಿ. ಹೋಮಿಯೋಪತಿ ಲೈಫ್ ಸ್ಟೈಲ್ನ ಅಳವಡಿಸ್ಕೊಂಡ್ಬಿಟ್ರೆ ಏನು ಕಾಯಿಲೆನೂ ಬರಲ್ಲ. ಆ ಲೈಫ್ ಸ್ಟೈಲ್ ಹೆಂಗೆ ಏನು ಅನ್ನೋದನ್ನ ನಾವು ಶಾರ್ಟ್ಲಿ ರಿಲೀಸ್ ಮಾಡ್ತೀವಿ. ಅದನ್ನು ಅಳವಡಿಸ್ಕೊಳ್ಳಿ. ಇದನ್ನು ಸ್ಟಡಿ ಮಾಡಿ ರಿಸರ್ಚ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಬೆಸ್ಟ್ ಆಫ್ ದ ಬೆಸ್ಟ್ ಡಾಕ್ಟರ್ಸು. ಯಾಕಂದರೆ 1000 ಜನದಲ್ಲೇ ಬರೀ 108 ಜನ ನಾವು ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ. ಯಾರು? ಆಯುಷ್ ಟಿವಿಯಿಂದ. ಆ ಲಿಸ್ಟನ್ನು ಕೊಡ್ತೀನಿ. ಅತಿ ಎಕಾನಾಮಿಕಲಿ ಕಮ್ಮಿ ರೇಟಲ್ಲಿ ನಮ್ಗೆ ಏನೇ ಕಾಯಿಲೆ ಇದ್ರೂ ವಾಸ ಮಾಡೋವಂಥ ಶಕ್ತಿ ಇರೋವಂಥದ್ದನ್ನೇ ನಿಮ್ಮ ಮುಂದೆ ತಂದಿಡ್ತೀವಿ. ದಯವಿಟ್ಟು ಅದನ್ನು ಪಾಲಿಸಿ. ಸರ್, ತಾವು ಹೇಳಿದ್ರಿ ಆಯುಷ್ ಟಿವಿ ಅಂಬ್ರೆಲಾ ಒಳಗಡೆ 108 ಹೋಮಿಯೋಪತಿ ಡಾಕ್ಟರ್ಸ್ ಇರ್ತಾರೆ. ಸೊ ಇದಕ್ಕೆ ತಾವು ಸೂಟಬಲ್ ಡಾಕ್ಟರ್ಸ್ ಮಾತ್ರ ಇಲ್ಲಿ ಅವಕಾಶ ಇದೆಯಾ, ಇಲ್ಲ ಇವ್ರು ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಇನ್ನೊಂಚೂರು ತಾವು ಹೇಳ್ಬೋದು ಸರ್? ನೀವು ಓಪನ್ ಕ್ಯಾಮ್ರಾ ಮುಂದೆ ಹೇಳೋ ಅಂತಿದ್ರೆ ಏನಾಗಿದೆ ಗೊತ್ತಾ, ಡಾಕ್ಟರ್ಸ್ ಇದ್ದಾರೆ, ಬಟ್ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್ ಬೇಕಲ್ವಾ. ಎಕ್ಸ್ಪೀರಿಯನ್ಸ್ ಎಲ್ಲಿ ಬರುತ್ತೆ ಅಲ್ಲೇ ಅವರು ಜಾಸ್ತಿ ವರ್ಷ ಪೇಷಂಟ್ಸ್ಗಳನ್ನ ಡೀಲ್ ಮಾಡಿ 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 ಬಂದಿರೋದು. ಉದಾಹರಣೆ ನಾನು ಹೇಳ್ದಲ್ಲ, ಬಸವೇಶ್ವರ ಡಾಕ್ಟರ್ ಬ್ರಹ್ಮಚಾರಿ, ವೀರ ಬ್ರಹ್ಮಚಾರಿ ಅಂತ, ಅವರು ಮೋರ್ ದೆನ್ ನನ್ನ ಪರ ಒಂದು 25 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಪೇಷಂಟ್ಸ್ನ ಹೆಂಗೆ ನೋಡಿದ್ಕೊಳ್ಳಿ ಅವ್ರು ಜಡ್ಜ್ ಮಾಡಿ ಈ ಥರ ನೇಚರ್ ಹಿಂಗೆ ಕೊಡಬೇಕು ಅನ್ನೋದು ರೂಟ್ ಸಮೇತ ವಾಸ ಮಾಡ್ತಾರೆ. ಆದರೆ ಅವರಲ್ಲಿ ಹೋಗ್ತಿರೋರ್ಗೆ ಹೆಂಗೆ ಗೊತ್ತಾ, ವರ್ಡ್ ಆಫ್ ಮೌತು. ಅವ್ರ ಹತ್ರ ಹೋಗಿರೋಂಥ ಪೇಷಂಟ್ಸು ಗುಣ ಆಗಿ ಅವ್ರು ಹಂಗಂಗೆ ಸ್ಪ್ರೆಡ್ ಮಾಡಿ ಆ ಕ್ರೌಡ್ ಮಾತ್ರ ನೋಡ್ತಾವ್ರೆ. ಬಟ್ ಅವ್ರನ್ನ ಇಡೀ ಕರ್ನಾಟಕ ಪರಿಚಯ ಮಾಡಿಸ್ರೆ ಎಷ್ಟು ಜನ ಸಮಸ್ಯೆಗಳು ಹೊರಗಡೆ ಬರ್ತಾರೆ. ಎಂತೆಂಥ ಸ್ಕಿನ್ ಡಿಸೀಸಿಂದ ಹಿಡಿದು ಎಲ್ಲ ಅಕ್ಯೂಟ್ ಪೇಷಂಟ್ಸ್ಗಳು ಎಂತೆಂಥ ಪ್ರಾಬ್ಲಮ್ ಇದ್ರೂ ರಿಕವರಿ ಆಗುವಂಥ ರೆಮಿಡಿ ಅಲ್ಲಿದೆ. ಬಟ್ ಅವ್ರಿಗೆ ಗೊತ್ತಾಯ್ತು ಇದೇ ಟೈಪ್ ಇರುವಂಥ ಎಕ್ಸ್ಪೀರಿಯನ್ಸ್ಡು ನಾವು ವರ್ಕ್ ಮಾಡ್ತಾಯಿದ್ವಿ. ಎಂಟೈರ್ ಕರ್ನಾಟಕ ರಿಸರ್ಚ್ ಮಾಡಿ 108 ಲಿಸ್ಟನ್ನು ಫೈನಲೈಸ್ ಮಾಡ್ತಾಯಿದ್ವಿ. ಶಾರ್ಟ್ಲಿ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 15 ದಿನದಲ್ಲೇ ರಿಲೀಸ್ ಮಾಡ್ತೀವಿ ನಾವು. ಆ 15 ದಿನದಲ್ಲಿ 108 ಜನ ನಾವು ಕೊಡ್ತಿರೋ ಅಂಥವ್ರು ಹೈಲಿ ಎಕ್ಸ್ಪೀರಿಯನ್ಸ್ಡು ಮತ್ತು ಟೆಸ್ಟಿಮೋನಿ ನೋಡಿದ್ದೀನಿ. ಇವರು ಮಾಡಿರೋದು ಅಕ್ಯುರೇಟ್. ನಾನು ಎಲ್ಲಿಂದ ತೊಗೊಳ್ತೀನಿ, ಡಾಕ್ಟ್ರಿಂದ ತೊಗೊಳ್ತಿಲ್ಲ, ಪೇಷಂಟ್ಸಿಂದ ತೊಗೊಳ್ತಾ ಇದ್ದೀವಿ. ನಾವು ರಿಸರ್ಚ್ ಮಾಡಿ ಸರ್ವೆ ಮಾಡಿ ಆ ಪೇಷಂಟ್ಸಿಂದ ತೊಗೊಂಡು ಎಸ್ ಈಸ್ ದ ಕರೆಕ್ಟ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್ಡ್ ಅನ್ನೋರನ್ನ ನಮ್ಮ ಆಯುಷ್, ಯಾಕಂದರೆ ಆಯುಷ್ ಟಿವಿ ಅನ್ನೋದು ಜನ ನಂಬ್ತಾರೆ ರೀ. ಆ ನಂಬಿಕೆನೇ ನಮ್ಮ ಇದು. ಯಾಕಂದರೆ ಎಲ್ಲೇ ಹೋದ್ರೂ ನೀವು ಎಂತಾರೆ, ಕರ್ನಾಟಕದ ಮೂಲೆಯಲ್ಲಿ ಹೋದ್ರೂ ಆಯುಷ್ ಟಿವಿ ತೋರಿಸೋ ಪ್ರೀತಿ ಇದೆಯಲ್ಲ, ಇಟ್ಸ್ ಮ್ಯಾಚೇ ಮಾಡೋಕ್ಕಾರೆ, ಇಂಪ್ಯಾಕೇಬಲ್ ಅದು. ಸೊ ಅದನ್ನು ಉಳಿಸ್ಕೋಬೇಕಂದ್ರೆ ಒಳ್ಳೆ ಡಾಕ್ಟರ್ಸ್ ಕೊಡ್ಬೇಕು ನಾವು. ಅದು ಪ್ರೊಸೆಸಲ್ಲಿದೆ, ಶಾರ್ಟೇ ರಿಲೀಸ್ ಮಾಡ್ತೀವಿ. ಖಂಡಿತ ಸರ್. ಒಂದು ಸ್ವಲ್ಪ ಡಿವಿಯೇಟ್ ಆಗಿಬಿಟ್ಟು ಸರ್, ಈಗ ತಾವು ಯಾವಾಗಲೂ ಹೇಳ್ತಾ ಇರ್ತೀರ ಲೈಫಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ನಾವು ಅದ್ರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಅದು ಟೈಮ್ ಅಂತ. ಎಲ್ಲರ ಹತ್ರ ಲಿಮಿಟೆಡ್ ಇದೆ. ಸೊ ಏನು ನಾವು ಇದು ಮಾಡಿದ್ರೂ ಟೈಮ್ನ ಅಡಿಷ್ನಲ್ ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ಇದು ಗೊತ್ತಿರೋದು ಎಲ್ಲರಿಗೂ ಲಿಮಿಟೆಡ್ ಟೈಮ್ ಇದೆ ಖಂಡಿತ. ಸೊ ಈ ಲಿಮಿಟೆಡ್ ಟೈಮಲ್ಲಿ ಇವತ್ತು ಯಾರ್ದು ಜೀವನ ಶಾಶ್ವತ ಇಲ್ಲ ಸರ್, ಎಲ್ಲರೂ ಒಂದು ದಿವಸ ಹೋಗೋದೇನೆ. ಸೊ ಹೋಗೋಕ್ಕೆ ಮುಂಚೆ ನಾವು ಏನನ್ನ ಕಂಪಲ್ಸರಿ ಮಾಡ್ಕೊಂಡೇ ಹೋಗ್ಬೇಕು ಆ ಥರ ಏನಾರು ಇದೆಯಾ ಸರ್? ನಾನು ಎಲ್ರಿಗೂ ಒಂದು ಹೇಳೋದು, ಇಡೀ ವಿಶ್ವದಲ್ಲೇ ದ ಬೆಸ್ಟ್ ಪ್ಲೇಸ್ ಯಾವುದು ಅಂದರೆ ಪ್ರೆಸೆಂಟ್ ಪ್ಲೇಸ್. ಪ್ರೆಸೆಂಟ್ ಈ ಕ್ಷಣ ನಾನು ಮಾತಾಡ್ತಾ ಇದ್ದೀನಲ್ಲ, ಇಷ್ಟೇ ಗ್ಯಾರಂಟಿ. ಪ್ರೆಸೆಂಟ್ ಅಂದರೆ ಈ ಸಮಯನೇ ಬೆಸ್ಟ್ ಪ್ಲೇಸ್. ಎಲ್ಲಿದ್ದರೂ ಅಲ್ಲೇ. ನಾವೇನು ಮಾಡ್ತೀವಿ, ಎಲ್ಲಿ ಕಾಯಿಲೆ ಬರುತ್ತೆ ಅನ್ನೋದು, ಇದನ್ನು ರಿಸರ್ಚ್ ನಾವು ಈ ಎಪಿಸೋಡಲ್ಲಿ ಒಂದೊಂದೇ ನಾವು ಹೇಳ್ತಾ ಹೋಗ್ತೀನಿ. ಎಲ್ಲ ಕಾಯಿಲೆಗಳು ಎಲ್ಲಿಂದ ಬರುತ್ತೆ ಅಂದರೆ ಭಾವನೆ, ಇಮೋಷನ್ಸು. ಇವಾಗ ಕೆಲವೊಬ್ರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಏನಕ್ಕೆ ಹೋದ್ರು ಅಂದರೆ ಇಂಥ ಒಂದು ಶಾಕ್ ನ್ಯೂಸ್ ಕೇಳಿ. ಶಾಕ್ ಇಮೋಷನ್. ನೀವು ಎದೆ ಬಡ್ತಾ ನೋಡಿ, ಏನಾರೋ ಸ್ವಲ್ಪ ಟೆನ್ಷನ್ ಆದಾಗ ಎದೆ ಬಡ್ತಾ ನೋಡಿ, ಬಾಡಿನ ಅಬ್ಸರ್ವ್ ಮಾಡಿ ಏನೇನು ಚೇಂಜಸ್ ಆಗುತ್ತಂತ. ಸೊ ಇಮೋಷನ್ ಕ್ಯಾನ್ ಬಿ ಕಂಟ್ರೋಲ್ಡ್.
ಇಟ್ ಕ್ಯಾನ್ ಬಿ ಕಂಟ್ರೋಲಲ್ಲೇ ಡಿಟ್ಯಾಚ್ಮೆಂಟಿಂದ. ನಾವೇನು ಮಾಡ್ತೀವಿ, ಓವರ್ ಅಟ್ಯಾಚ್ಮೆಂಟ್. ನೀವು ಅಂದ್ರಲ್ಲ ಸಮಯ, ಒಳ್ಳೆ ಟೈಮ್ ಬರುತ್ತೆ, ಒಳ್ಳೆ ಟೈಮ್ಗೋಸ್ಕರ ದುಡಿತೀವಿ, ಯಾರಿಗೂ ಬಂದಿಲ್ಲ, ಬರೋದು ಇಲ್ಲ. ಒಂದ್ಸಲಿ ನಮ್ಮ ಹುಟ್ಟು ಆಗಿದ ಕೂಡಲೇ ಕೊನೆ ಉಸಿರು ಇರೋ ತನಕ ಯಾರಿಗೂ ಒಳ್ಳೆ ಟೈಮು ಪರ್ಮನೆಂಟ್ ಅಲ್ಲ, ಕೆಟ್ಟ ಟೈಮು ಪರ್ಮನೆಂಟ್ ಅಲ್ಲ. ಕೆಟ್ಟ ಟೈಮ್ ಬಂದಾಗ ಖುಷಿ ಪಡಿ. ಯಾಕೆ ಖುಷಿ ಪಡಬೇಕು ಗೊತ್ತಾ? ಮುಂದೆ ಒಳ್ಳೆ ಟೈಮ್ ಗ್ಯಾರಂಟಿ. ಒಳ್ಳೆ ಟೈಮ್ ಇದ್ದ ಹುಷಾರಾಗಿರಿ, ಗ್ಯಾರಂಟಿ ಎಲ್ಲ ಈ ಟೈಮು. ಒಳ್ಳೇದಿದ್ದ ನೀವು ಒಳ್ಳೇದು ಮಾಡಿದೆ ಏನಾರೋ ಸ್ವಲ್ಪ ಈಗೋ ತೋರಿಸ್ಬಿಟ್ರೆ ನೆಕ್ಸ್ಟ್ ಬ್ಯಾಡ್ ಟೈಮ್ ಬರೋದು ಗ್ಯಾರಂಟಿ. ಅದಕ್ಕೆ ನಾನು ಎದುರೋದು ಒಳ್ಳೆ ಟೈಮ್ ಇದ್ದಾಗ ಕಾಶಿಯಸ್ ಆಗಿರ್ತೀನಿ. ಏನಕ್ಕೆ ಅಂದರೆ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅಂತ. ಕೆಟ್ಟ ಟೈಮ್ ಬಂದಾಗ ಖುಷಿಯಾಗಿರ್ತೀನಿ. ಯಾಕೆ ಅಂದರೆ ಪ್ರಪಂಚ ಏನು ಅಂತ ತೋರಿಸೋದು. ಅದಕ್ಕೆ ನಾನು ಹೇಳೋದು, ಶನೈಶ್ವರ ಇಸ್ ದಿ ಒನ್ ಆಫ್ ದಿ ಹೈಲಿ ರೆಸ್ಪೆಕ್ಟೆಡ್ ಡಿವೈನ್ ಗಾಡ್ ಅಮಂಗ್ ಆಲ್ ದಿ ಪ್ಲ್ಯಾನೆಟ್ಸ್. ರೀಸನ್, ಶನಿ ಪರಮಾತ್ಮ ಏನು ಪ್ರಪಂಚ ಅಂತ ತೋರಿಸ್ತಾನೆ. ಸೊ ನನ್ನ ಪ್ರಕಾರ ಸಮಯ ಅನ್ನೋದನ್ನು ಪ್ರತಿ ಮೂಮೆಂಟು ಕ್ಷಣ ಎಂಜಾಯ್ ಮಾಡ್ಕೊಂಡ್ರೆ ಈ ಮೂಮೆಂಟಲ್ಲಿರಿ. ಮುಂದೆ ನೋಡೋಣ. ಇವಾಗ ಎಲ್ಲರೂ ಅನ್ಕೋದು EMI ಫಸ್ಟ್ ಆಗಿದ್ಕೊಳ್ಳಿ, EMI ಕಟ್ಟಬೇಕು, ಆ ಟೆನ್ಷನ್ ಫಸ್ಟ್ ಆದಮೇಲೆ ನೋಡೋಣ. ಅದು EMI ಕಟ್ಟಿಲ್ಲ, ಏನು ಮಾಡ್ತಾನೆ, ಅದ್ಮೇಲೆ ಬಡ್ಡಿ ಹಾಕ್ತಾನೆ, ಹಾಕ್ಲಿ, ಕಟ್ಟಲೇಬೇಕು ತಾನೆ, ಹಾಕ್ಲಿ. ಯಾಕೆ ಹೊಟ್ಟೆ ಉರಿತೈತೆ? ಯಾಕಂದರೆ ನಾನು ಎವ್ರಿ ಮಂತ್ ಕೊಡೋ ಆ ಒಂದು EMI ಅಮೌಂಟ್ ಒಂದು ಬ್ಯಾಂಕಿಗೆ ಇರ್ಬೋದು, ಒಂದು ಸೊಸೈಟಿಗೆ ಇರ್ಬೋದು, ಎಲ್ಲೋಗುತ್ತೆ ಅಮೌಂಟಲ್ಲಿ? ಒಂದು ಕುಟುಂಬಕ್ಕೆ ಹೋಗುತ್ತೆ. ಅಲ್ಲಿ ಹೋಗಿದ್ಕೊಳ್ಳೋ ಬ್ಯಾಂಕಿಗೆ ಸಂಬಳ ಕೊಡ್ತಾರೆ. ಆ ಸಂಬಳ ತೊಗೊಂಡೋಗಿ ಅವ್ನು ಖುಷಿಯಿಂದ ಮನೇಲಿ ಕೊಡ್ತಾನೆ, ಸ್ವೀಟ್ ಕೊಡ್ತಾನೆ. ಒಂದು ತಿಂಗಳು ಖುಷಿಯಿಂದ ಇರ್ತಾರೆ. ನಿಮ್ಮ ನೋವು ಅಂತ ತೊಗೊಳ್ದೆ ನಾನು ಕಟ್ಟೋ ಬಡ್ಡಿ ದುಡ್ಡಿಂದ ಎಷ್ಟು ಜನಕ್ಕೆ ಒಳ್ಳೇದು. ಅದು ಕೊಟ್ರಿ ರೋಗ ಬರಲ್ಲ. ನಾವೇನು ಮಾಡ್ತೀವಿ ಗೊತ್ತು, ಹೊಟ್ಟೆ ಹೊರ್ತೈತೆ, ಬಡ್ಡಿ ಕಟ್ಟಬೇಕು ಅಂತ ಅಲ್ಲೂ ಹೋಗಲ್ಲ, ಒಳಗಡೆ ಹೋಗ್ತಾ ಇರುತ್ತೆ. ಏನೇ ಆದರೂ ಒಳ್ಳೆಯದಕ್ಕೇ ಆಗೋದು. ಪ್ರತಿ ಮೂಮೆಂಟ್, ಪ್ರತಿ ಕ್ಷಣನೂ ಬಿ ಪಾಸಿಟಿವ್. ಯಾವ ಡಿಸೀಸು ನಿಮ್ಗೆ ಹತ್ರ ಬರಲ್ಲ. ಇಮ್ಯುನಿಟಿ ಡೌನ್ ಆಗೋದು ಏನು ಗೊತ್ತಾ? ಮೂಲ ಕಾರಣ ನೆಗೆಟಿವ್ ಇಮೋಷನ್ಸು. ಅವನು ಉದ್ಧಾರ ಆಗ್ತಾವನೆ, ಅವನು ಉದ್ಧಾರ ಆಗ್ಬಿಟ್ನಲ್ಲ, ಅಯ್ಯೋ ಏನಾಗಲ್ಲ, ಅವನು ಉದ್ಧಾರನೇ ಆಗ್ತಾನೆ. ಒಳಗಡೆ ನೀವು ಹಾಳಾಗ್ತಾಯಿದ್ದೀರ. ಈ ಹೊಟ್ಟೆ ಕಿಚ್ಚು, ಜಲಸಿ ಎಲ್ಲ ವೆರಿ ವೆರಿ ಡೇಂಜರಸ್ಸು. ಸೊ ನಾವು ಎಲ್ಲಿಂದ ಈ ಹೊಟ್ಟೆ ಕಿಚ್ಚಾಗ್ತಿಲ್ಲ, ಸ್ಕೂಲಿಂದನೇ ಶುರು ಆಗುತ್ತೆ. ಅಲ್ಲಿಂದ ಕಾಂಪಿಟೇಷನ್, ರ್ಯಾಂಕಿಂದ ಹಿಡಿದು ಕಂಪೇರಿಂದ ಅಲ್ಲಿಂದ ಶುರು ಆಗುತ್ತೆ. ಸೊ ನಿಜ ಕ್ರಿಮಿನಲ್ಸ್ ಯಾರಲ್ಲೇ ನಾವು ರೋಲ್ ಮಾಡಲ್ ಅಂದ್ಕೊಳ್ತೇವೆ, ಅವರೇ ಪ್ರಾಬ್ಲಮ್. ನಮ್ಮ ಸಿಸ್ಟಮೇ ಸರಿ ಇಲ್ಲ. ಸೊ ಈ ಸಮಯ ಮಾತ್ರ ಕರೆಕ್ಟ್, ಒಳ್ಳೆ ಟೈಮ್. ಮಿಕ್ಕಿದ ಸಮಯ ಯಾವುದು ಒಳ್ಳೆಯದಲ್ಲ. ಪಾಸ್ಟು ಫ್ಯೂಚರ್ ನಮ್ಗೆ ಬೇಕಾಗಿಲ್ಲ. ಸರ್, ತಾವು ಹೇಳಿದ್ರಿ ಈ ಎಮೋಷನ್ಸೇ ನಮ್ಮ ಹೆಲ್ತ್ಗೆ ಎಲ್ಲದಕ್ಕೂ ಕಂಪ್ಲೀಟ್ ಇದಕ್ಕೆ ಮೇಜರ್ ಇದು ಅಂತ. ಹೆಂಗೆ ನೆಗೆಟಿವ್ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ಸರ್? ತಾವು ಹೇಳಿದ್ರಿ ಜಲಸಿ ಪಡಬಾರ್ದು. ಯಾರ ನಮ್ಮ ಪಕ್ಕದವನು ಒಳ್ಳೆ ಕಾರ್ ತೊಗೊಂಡ್ರೆ ಮನಸ್ಸಲ್ಲೆಲ್ಲ ಒಂದು ಕಡೆ ಅನ್ಸುತ್ತಲ್ವ ಸರ್? ಇದು ಒಂದು ಸ್ವಾಭಾವಿಕ ಅಲ್ವಾ? ಒಂದು ಬೇಜಾರಾಗುತ್ತೆ. ನಾಳೆ ದಿವಸ ಇದನ್ನ ಹೆಂಗೆ ಕಂಟ್ರೋಲ್ ಮಾಡಿ ಹೆಂಗೆ ನಾವು ಒಂದು ಒಳ್ಳೆ ಪೊಸಿಷನಲ್ಲಿ ಇಟ್ಕೊಳ್ಳೋದು? ಹುಟ್ಟಿಂದ ಸಾವಿನ ತನಕ ನಾವು ಬರೀ ಮನುಷ್ಯರು ಕಲಿಯುಗದಲ್ಲಿದ್ದೀವಿ. ಋಷಿ ಮುನಿಗಳಿಗೂ ಕಂಟ್ರೋಲ್ ಮಾಡೋಕ್ಕಲ್ಲ ಇಮೋಷನ್ಸ್. ವಿಶ್ವಾಮಿತ್ರ ತಗೊಳ್ಳಿ, ದೂರ್ವಾಸ ಮುನಿ ತಗೊಳ್ಳಿ, ದೇವತೆಗಳೇ ಅದಾಗುತ್ತೆ. ಇದೇ ಮಾಯೆ. ನಮ್ಮ ಭೂತ ತಾಯಿಗೆ ನಾವು ಸ್ಪರ್ಶ ಆಯ್ದುಕೊಳ್ಳೆ ಮಾಯೆ ಒಳಗಡೆ ಸಿಗಾಕೊಳ್ತೀವಿ. ಬಟ್ ಮಾಯೆ ಸ್ಟ್ರಾಂಗೋ ನಾವು ಸ್ಟ್ರಾಂಗೋ ಅನ್ನೋದು ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಇಮೋಷನ್ಸ್ ಬಂತು, ಹೊಟ್ಟೆ ಕಿಚ್ಚು ಬಂದಿದ್ದ ಕೂಡಲೇ ಆ ಮೂಮೆಂಟ್ ಆಗುತ್ತೆ. ಆ ಮೂಮೆಂಟ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಡಿ. ಆ ಮೂಮೆಂಟ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಏನಾಯ್ತು, ಪ್ರೊಲಾಂಗ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಹೊಟ್ಟೆ ಕಿಚ್ಚು ಬಂತು, ಅವ್ನು ಕಾರ್ ತೊಗೊಂಡು ಆಮೇಲೆ ಮತ್ತೆ ಇಮಿಡಿಯೇಟಾಗಿ ನೀವು ಏನು ಮಾಡಿ ಅದ್ರ ಆಪೋಸಿಟ್ ಶುರು ಮಾಡಿ ಖುಷಿ ಪಡಿ. ಅವ್ನು ಕಾರ್ ತೊಗೊಂಡು ಎಷ್ಟು ಖುಷಿ ಆಗೋನೆ, ಆನಂದ ಆಗೋನೆ ಅನ್ನೋದು ನೀವು ರೀಪ್ಲೇಸ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಆ ರೀಪ್ಲೇಸ್ ಮಾಡೋಕೆ ನಿಮ್ಗೆ ಸಂಘರ್ಷ ಆಗುತ್ತೆ. ಹೆಂಗಪ್ಪ ಖುಷಿ ಪಡೋದು ಅಂತ. ಖುಷಿ ಪಡೋದ್ರಿಂದ ಏನು ಲಾಭ? ಆರೋಗ್ಯ ಒಳ್ಳೆಯದ. ಸೊ ಅವನು ಅದು ಕಾರ್ ತೊಗೊಂಡ, ಅವ್ನು ಒಳ್ಳೆ ನನಗೆ ಮೋಟಿವೇಶನ್ ಆದ. ಅವನು ಆ ಕಾರ್ದು ನಾನು ಇನ್ನೂ ಸ್ವಲ್ಪ ಹೈಯರ್ ಎಂಡ್ ಕಾರ್ ತೊಗೊಳ್ಳೋಣ. ಅದು ಹೊಟ್ಟೆ ಕಿಚ್ಚಿಂದಲ್ಲ, ನನ್ನ ಸ್ಟ್ರೆಂತ್ ಏನು ಕೆಪಾಸಿಟಿನ ಎನ್ಹ್ಯಾನ್ಸ್ ಮಾಡೋಣ, ನಾನು ಡೆವಲಪ್ ಮಾಡ್ಕೊಳ್ಳೋಣ ಹೊರತು ಹೊಟ್ಟೆ ಕಿಚ್ಚು ಬರಬಾರ್ದು. ರೀಪ್ಲೇಸ್ ಮಾಡಿ. ಹೊಟ್ಟೆ ಕಿಚ್ಚು ಬರುತ್ತೆ, ಎಲ್ಲನೂ ಬರುತ್ತೆ. ಕೋಪ ಬರುತ್ತೆ. ನನಗೆ ಹೈಲಿ ಶಾರ್ಟ್ ಟೆಂಪರ್, ನಾನು ಕೋಪ ಬಂದೇ ಬರುತ್ತೆ. ಆ ಬಂದಾಗ ಮೂಮೆಂಟ್ ಏನಿದೆ ನಾನು ಎಕ್ಸ್ಪ್ರೆಸ್ ಮಾಡ್ತಾನೆ ಇಮಿಡಿಯೇಟಾಗಿ. ನನಗೆ ನಾನು ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅಂತೀನಿ, ಬೇರೆಯವ್ರಿಗೂ ಫರ್ಗೆಟ್ ಮೂಮೆಂಟಲ್ಲಿ ಕ್ಲೋಸಲ್ಲಿ. ಅದನ್ನು ಬಿಟ್ಟು ಅವ್ನು ಹಾಳು ಮಾಡೋರ್ಗು ನಾನು ಬಿಡಲ್ಲ, ಹಾಳಾಗೋದು ನಾವು. ಸೊ ಇಮೋಷನ್ ಈಸ್ ದೇರ್, ಇಟ್ ವಿಲ್ ಬಿ ದೇರ್, ಓನ್ಲಿ ಥಿಂಗ್ಸ್ ವಿ ಕ್ಯಾನ್ ರೀಪ್ಲೇಸ್ ಇಟ್. ಸರ್, ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸರ್ ನಮ್ಮ ಕಾನ್ವರ್ಸೇಷನು. ತಾವು ಹೇಳಿದ್ರೆ ಎಮೋಷನ್ಸ್ ಇಂದಾನೆ ಹೆಲ್ತು, ನಾವೇನು ಥಿಂಕ್ ಮಾಡ್ತೀವಿ ಅದೇ ನಮ್ಮ ಬಾಡಿ ಲಾಸ್ಟಲ್ಲಿ ಅಂತ. ಇದನ್ನ ಇನ್ನೊಂದು ಚೂರು ಎಕ್ಸ್ಪ್ಲೇಷನ್ ಮಾಡ್ಬೋದಾ ಸರ್? ಅರ್ಥ ಮಾಡಿಸ್ಬೋದಾ ನಮಗೆ ಹೆಂಗಿದು ಅಂತ? ನೋಡಿ,
ಇದು ಸೈನ್ಸ್. ಇದು ನಾನಿವಾಗ ಇದನ್ನು ಈ ಶಾರ್ಟ್ ಪೀರಿಯಡಲ್ಲಿ ಹೇಳೋಕ್ಕಲ್ಲ, ಬಟ್ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕೆಲವೊಬ್ಬರಿಗೆ ಪೈಲ್ಸ್ ಇದೆ ಅಂತ ತಿಳ್ಕೊಳ್ಳಿ. ಪೈಲ್ಸ್ ನಮ್ಮಲ್ಲಿ ಎಲ್ಲಂತೇಳಿ ಮೂಲಾಧಾರ ಚಕ್ರ ಅಂತ, ಮೂಲ ರೂಟು. ಏನಕ್ಕೆ ಪೈಲ್ಸ್ ಬರುತ್ತೆ ಸ್ವಲ್ಪ R&D ಮಾಡಿ, ಮೂಲ ರೂಟ್ ಯಾರಲ್ಲೇ ನಮ್ಮ ಎತ್ತವರು. ನಮ್ಮ ಇಮೋಷನ್ನು ಎತ್ತವ್ರ ಜೊತೆ ಏನಾರೋ ಸರಿ ಇಲ್ಲ ಅಂದರೆ ಪೈಲ್ಸ್ ಬರುತ್ತೆ. ಇಮೋಷನ್ ಲಿಂಕ್ ಐತೆ, ಒಂದೊಂದು ಡಿಸೀಸ್ಗೂ ಲಿಂಕ್ ಇದೆ. ಹೆಂಗೆ ಸೈಂಟಿಫಿಕ್ಕಾಗಿ ಅದನ್ನು ಟೇಕ್ಸ್ ಇಟ್ಸ್ ಓನ್ ಟೈಮ್ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ಕೆಲವ್ರಿಗೆ ಬ್ಯಾಕ್ ಪ್ರಾಬ್ಲಮ್ಮು, ಶೋಲ್ಡರು, ಶೋಲ್ಡರ್ ಪ್ರಾಬ್ಲಮ್ಮು. ಯಾಕೆ ಶೋಲ್ಡರ್ ಪ್ರಾಬ್ಲಮ್, ಅಲ್ಲಿ ಯಾವ ಇಮೋಷನಿಂದ ನಂಗೆ ಶೋಲ್ಡರ್ ಪ್ರಾಬ್ಲಮ್ ಬಂದಿದೆ ಅಂತ ಸ್ಟಡಿ ಮಾಡಿ ರಿಸರ್ಚ್ ಮಾಡಿದಾಗ ಗೊತ್ತಾಗೋದು ಶೋಲ್ಡರ್ ಬ್ಯಾಕ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಬ್ಯಾಕ್ ಬೋನ್ ಅಂತೀವಲ್ಲ, ಯಾಕೆ ಇಂಪಾರ್ಟೆಂಟು ಅಂದರೆ ನನಗೆ ಇನ್ಸೆಕ್ಯೂರಿಟಿ ಇದೆ. ಫೈನಾನ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಭದ್ರತೆ ಇಲ್ಲ. ಭದ್ರತೆ ಯಾರಿಗಿಲ್ಲ, ಯಾರಿಗೆ ಭಯ ಇರುತ್ತೆ ಫ್ಯೂಚರ್ ಬಗ್ಗೆ ಅವ್ರಿಗೆ ಬ್ಯಾಕ್ ಬೋನ್ ಬಿದ್ದೋದಂಗೆ. ಅಂದರೆ ಬ್ಯಾಕ್ ಬೋನ್ ಸಮಸ್ಯೆಗಳು ಶುರು ಆಗುತ್ತೆ. ಫ್ಯೂಚರ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಭದ್ರತೆ ಕೊಡೋನು ಹುಟ್ಟಿಸಿದವ್ರು ಉಳ್ಮೇಯಿಸ್ತಾ ಇರ್ತಾನೆ, ಎಲ್ರಿಗೂ ನೋಡ್ಕೊಳ್ತಾರೆ. ನೀವು ಅದನ್ನು ಇಮೋಷನ್ನ ಚೇಂಜ್ ಮಾಡಿ, ಶಿಫ್ಟ್ ಮಾಡಿ. ಮೊದಲನೇದು ಮೂಲಾಧಾರ ಏನೇಳಿ ಪೈಲ್ಸಿಂದು. ತಂದೆ ತಾಯಿಗೆ ನೋವು ಕೊಟ್ಟಿದ್ದೀರಾ, ಕ್ಷಮೆ ಕೇಳಬೇಡಿ. ಅವ್ರಿಗೇನಾರು ಹಿಂಸೆ ಕೊಡ್ತಿದ್ದೀರಾ, ಕೊಡಕ್ಕೆ ಹೋಗ್ಬೇಡಿ. ನಿಮ್ಗೆ ಅದು ಮಾಡೋಕ್ಕೆ ಶುರು ಮಾಡಿ, ಹೆಂಗೆ ನಿಮ್ಗೆ ಇದು ಎಫೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ. ಒಂದು ಪಾಯಿಂಟು ಟ್ರೈ ಮಾಡಿ. ಎರಡನೇದಾಗಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿಬಿಡ್ರಿ. ದೇವ್ರು ಎಲ್ಲರೂ ನೋಡಿ, ದೇವರು ನಮ್ಮ ನೀಡನ್ನ ಕೊಡ್ತಾನೆ, ಗ್ರೀಡ್ ಕೊಡಲ್ಲ. ಅಂದರೆ ಅವಶ್ಯಕತೆಗಳು ಕೊಡ್ತಾನೆ, ದುರಾಸೆಗಳ್ಗೆ ಏನು ಮಾಡ್ತಾನೆ ಅವ್ನು ಕೊಟ್ಟನ, ನಾವು ಮಾಡ್ಕೊಂಡಿರೋದು ಎಲ್ಲವನ್ನೂ ನೋಡ್ಕೊಳ್ತಾನೆ. ಇಲ್ಲಿವರೆಗೂ ನಿಮ್ಗೆ ಎಷ್ಟೋ ಏಜ್ ಇರ್ಬೋದು, ಇಲ್ಲಿವರೆಗೂ ತಂದು ಮುಂದೆನೂ ತೊಗೊಂಡೋಗ್ತಾನೆ. ಎದುರುಬೇಡಿ. ನಾನು ಹೋಗ್ಮೇಲೆ ನನ್ನ ಹೆಂಡತಿ ಮಕ್ಕಳು ಇನ್ನೂ ಚೆನ್ನಾಗಿರ್ತಾರೆ. ಇನ್ನೊಂದು ಹೇಳ್ತೀನಿ, ನಾನು ಹೋಗ್ಮೇಲೆ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ. ಸದ್ಯಕ್ಕೆ ನೀವು ನೋಡ್ಕೊಳ್ಳಿ, ಹೆಂಡತಿ ಮಕ್ಕಳು ಚೆನ್ನಾಗಿರುತ್ತೆ. ಈ ಬ್ಯಾಕ್ ಪೇನು ನಿಂತು ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಅಂದ್ರೆ ತಾವು ಹೇಳೋ ಪ್ರಕಾರ ಎಮೋಷನ್ಸ್ ಒಂದು ಸರಿ ಇಟ್ಕೊಂಡ್ರೆ ಸಾಕ ಸರ್? ಅಂದ್ರೆ ಇವಾಗ ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು, ಜ್ಞಾನಿಗಳು ಅವ್ರಿಗೆಲ್ಲ ಹೆಲ್ತ್ ಪ್ರಾಬ್ಲಮೇ ಬರಲ್ವಾ? ಹಂಗಾದ್ರೆ ಅದೊಂದೇ ಸಾಕ ನಮಗೆ ಹೆಲ್ತಿಯಾಗಿರೋಕ್ಕೆ? ಏನಾಗುತ್ತೆ ಅಂದರೆ, ನಾನು ಅದೊಂದೇ ಸಾಕು ಅಂತಂದರೆ ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಮೋಷನ್ ಜೊತೆಯಲ್ಲಿ ನಿಮ್ಮ ಲೈಫ್ ಸ್ಟೈಲು, ಆಯುಷ್ ಸಿಸ್ಟಮ್. ನಾನು ಈಗ ತಾನೆಲ್ಲ ಹೋಮಿಯೋಪತಿ ಲೈಫ್ ಸ್ಟೈಲ್ ಇದ್ದಂಗೆ ಆಯುರ್ವೇದ ಲೈಫ್ ಸ್ಟೈಲು ಇದೆ. ಪ್ರತಿಯೊಂದು ಲೈಫ್ ಸ್ಟೈಲ್ನ ನಮ್ಮ ಆಯುಷ್ ಸಿಸ್ಟಮ್ಗೆ ಇದ್ಬಿಟ್ರೆ ನಿಮ್ಗೆ ಏನು ಕಾಯಿಲೆನೂ ಬರೋಲ್ಲ. ಕಾಯಿಲೆ ಬಂದಿದೆಯಾ, ಬಂದಿರೋದನ್ನ ಇಮೋಷನ್ನ ಚೇಂಜ್ ಮಾಡಿ ಜೊತೆಲೆ ಆಯುಷ್ ಸಿಸ್ಟಮ್ನ ಅಳವಡಿಸ್ಕೊಳ್ಳಿ, ಎಲ್ಲನೂ ರಿವರ್ಸ್ ಆಗ್ಬಿಡುತ್ತೆ. ಇಷ್ಟು ಮಾಡ್ಕೊಂಡು ಹೋಗ್ರಿ, ನಿಮ್ಮ ಲೈಫ್ ಹೆಂಗಿರುತ್ತೆ ನೋಡಿ, ಅದ್ಭುತವಾಗಿರುತ್ತೆ. ಸರ್, ನಾವಿನ್ನೂ ಡಿಸ್ಕಸ್ ಮಾಡೋ ಹಲೋ ವಿಚಾರ ಉಳಿದಿದೆ. ನೆಕ್ಸ್ಟ್ ಎಪಿಸೋಡ್ ನಾಳೆ ಬರುವ ಸಂಚಿಕೆಯಲ್ಲಿ ಅದು ತಗೊಳ್ಳೋಣ. ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ, ಬಟ್ ಇವತ್ತಿನ ಸಂಚಿಕೆಯ ಸಮಯ ಮುಗ್ದಿದೆ. ಹರೀಶ್ ಸರ್, ಧನ್ಯವಾದಗಳು ಇವತ್ತಿನ ಸಂಚಿಕೆಗೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ನಾವು ಹೇಳ್ತಾ ಇರ್ತೀವಿ, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ಅಂತ. ಲೈಫ್ ಚೇಂಜ್ ಆಗುವಂಥ ಹಲವಾರು ವಿಷಯಗಳು ಇವತ್ತಿನ ಸಂಚಿಕೆಯಲ್ಲಿ ಬಂದಿದೆ. ಮತ್ತೆ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಚಿಕೆಯಲ್ಲಿ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.